ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಈ ಪಾಪ ಬುದ್ಧಿಯು ಮನುಷ್ಯನಲ್ಲಿ ಏಕೆ ಬರುತ್ತದೆ, ಈ ಪಾಪದ ಆಲೋಚನೆಗಳು ಆತನಲ್ಲಿ ಏಕಾದರೂ ಮೂಡುತ್ತದೆ, ಈ ಪಾಪದ ಆಲೋಚನೆಗಳಿಂದ ಪಾಪಕೃತ್ಯಗಳನ್ನು ಮಾಡಿ ಪಾಪದ ಸಂಗ್ರಹಣೆಯನ್ನು ಮಾಡಿ ಈ ನರಮಾನವರು ನರಕಗಳಿಗೆ ಹೋಗಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇರಲ್ಲ. ಈ ಒಂದು ಪಾಪ ಬುದ್ಧಿಯು ಬರದಂತೆ ಏಕೆ ಇವರು ಪರಮಾತ್ಮನನ್ನು ನೆನೆಯಬಾರದು ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪಾಪ ಬುದ್ಧಿಯು ಯಾಕೆ ಬರುತ್ತದೆ, ಪಾಪ ಬುದ್ಧಿಯು ಕಳೆದುಕೊಳ್ಳಲು ಏನು ಮಾಡಬೇಕು, ಈ ಪಾಪ ಪುಣ್ಯ ಎಂಬುವಂತಹ ಈ ಒಂದು ಚಕ್ರದ ಅಡಿಗೆ ಸಿಲುಕದಂತೆ ಹೇಗೆ ನೀನು ಇದರಿಂದ ಬಿಡುಗಡೆ ಮಾಡಿಕೊಂಡು ನೀನು ಪರಮಾತ್ಮನನ್ನು ಸೇರಬೇಕು ಎಂಬುವಂತಹ ವಿಚಾರವನ್ನು ಈ ವಿಡಿಯೋದ ಮುಖಾಂತರ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳಿದ ಹಾಗೆ ಮತ್ತೆ ಮತ್ತೆ ಈ ಒಂದು ತಾಯಿಯ ಗರ್ಭದಲ್ಲಿ ಜನಿಸಿ ಈ ಜನ್ಮವನ್ನು ತಾಳಿ ಮತ್ತೆ ಮತ್ತೆ ಪಾಪದ ಆಲೋಚನೆಗಳಿಂದ ಪಾಪ ಕೃತ್ಯಗಳನ್ನು ಮಾಡುವಂಥವನಾಗಬೇಡ, ಹೇಯ ಕೃತ್ಯಗಳನ್ನು ಮಾಡಬೇಡ, ಸಾತ್ವಿಕತೆಯನ್ನು ಅಳವಡಿಸಿಕೊಂಡು ಪರಮಾತ್ಮನನ್ನು ಪಡೆಯುವಂಥವನಾಗು ಅಂತ ಹೇಳ್ತಾರೆ. ಈ ಪಾಪ ಬುದ್ಧಿ ಯಾವಾಗ ಬರುತ್ತದೆ ಅಂತ ಹೇಳಿದರೆ, ಈ ಮನುಷ್ಯನು ನಾನು ಶಾಶ್ವತವಾಗಿ ಇರ್ತೇನೆ, ಈ ಜಗತ್ತಿನ ಸಕಲ ಭೋಗ ಭಾಗ್ಯಗಳು ನನಗಾಗಿಯೇ ಇದೆ, ಇವೆಲ್ಲವನ್ನು ನಾನೇ ಅನುಭವಿಸಬೇಕು, ಮತ್ತೆ ನಾನು ಶಾಶ್ವತ ಅಂತ ಹೇಳಿ ಇಡೀ ಈ ಒಂದು ನೈಸರ್ಗಿಕತೆಯ ಒಂದು ನಿಸರ್ಗದ ಮೇಲೆ ದಾಳಿಯನ್ನು ಮಾಡ್ತಾನೆ. ಮತ್ತು ಈ ಒಂದು ಎಲ್ಲ ಐಶ್ವರ್ಯಗಳನ್ನು ಸುಖ ಭೋಗಗಳನ್ನು ಪಡೆಯಲಿಕ್ಕಾಗಿ ಆತನು ಕಾಮಿನಿ ಕಾಂಚನಗಳ ಬಲೆಗೆ ಬೀಳ್ತಾನೆ. ಈ ಕಾಮ, ಕ್ರೋಧ, ಮೋಹ, ಮದ, ಭೀಭತ್ಸ್ವ, ಲೋಭ ಇವೆಲ್ಲವುಗಳ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದ ಮನುಷ್ಯನು ಇರಬೇಕಾಗುತ್ತೆ. ನೋಡಿ, ಕಾಮ ಅಂದರೆ ಏನು? ಆಸೆ, ಡಿಸೈರ್. ಈ ಆಸೆಯನ್ನು ಈಡೇರಿಸಿಕೊಳ್ಳಲು ಆತನು ಏನು ಮಾಡ್ತಾನೆ? ಕಾರ್ಯವನ್ನು ಮಾಡ್ತಾನೆ. ಆ ಕಾರ್ಯವನ್ನು ಮಾಡಿದಾಗ ಪ್ರತಿಫಲ ಸಿಗದೆ ಹೋದಲ್ಲಿ, ಆತನ ಒಂದು ಆಸೆಯು ಈಡೇರಿಸಿಕೊಳ್ಳುವ ರೀತಿಯಲ್ಲಿ ಆಗದೆ ಹೋದಲ್ಲಿ ಅಲ್ಲಿ ಆತನಿಗೆ ಅಸಹಾಯಕತೆಗೆ, ಆತನಿಗೆ ಕ್ರೋಧ ಬರುತ್ತದೆ, ಕೋಪ ಬರುತ್ತದೆ. ಯಾವುದೇ ಆಸೆ ಈಡೇರ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಕೋಪ ಬರುತ್ತೆ. ಆ ಕೋಪದಿಂದ ಏನು ಮಾಡ್ತಾನೆ? ಮನುಷ್ಯ ಮಾಡಬಾರದ ಕೆಲಸಗಳನ್ನು ಮಾಡಿಬಿಡ್ತಾನೆ. ಆಸೆಯಿಂದ ಕೋಪ, ಕೋಪದಿಂದ ಕುಕೃತ್ಯ, ಮಾಡಬಾರದ ಕೆಲಸಗಳನ್ನು ಮಾಡಿಬಿಡ್ತಾನೆ. ಆ ಒಂದು ಮಾಡಿ ಜೊತೆಗೆ ಆ ಆಸೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಆತನು ಯಾವ ಕೆಲಸವನ್ನಾದರೂ ಮಾಡಿ ಆದರೂ ಪರವಾಗಿಲ್ಲ, ನನಗೆ ಆ ಸುಖ ಬೇಕೇ ಬೇಕು, ನನಗೆ ಆ ಒಂದು ಆಸ್ತಿ, ಆ ಒಂದು ಸ್ಥಿತಿ, ಆ ಒಂದು ಐಶ್ವರ್ಯ ಬೇಕು. ಹೀಗೆ ಕುಕೃತ್ಯಗಳನ್ನು ಮಾಡುವ ಮುಖಾಂತರ ಪಾಪದ ಸಂಚಯನವನ್ನು ಮನುಷ್ಯನು ಮಾಡಿಕೊಳ್ತಾನೆ. ಆದ್ದರಿಂದ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಭಗವಾನ್ ಬುದ್ಧ ಹೇಳಿದರೆ, ಮನುಷ್ಯನಿಗೆ ಆಸೆ ಬೇಕು, ಆದರೆ ಅತಿ ಆಸೆಯೂ ಇರಬಾರದು, ಮತ್ತು ಇತಿಮಿತಿಯಲ್ಲಿ ಇರಬೇಕು. ಮತ್ತು ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ ಕರಿತೇವೆ. ಮಹತ್ತರವಾಗಿ ನೀನು ಯೋಚನೆಯನ್ನು ಮಾಡು, ಕನಸನ್ನು ಕಾಣು, ಆದರೆ ಅದನ್ನು ಫಲ ಸಾಧಿಸುವಲ್ಲಿ, ಅದನ್ನು ನೀನು ಸಾಧಿಸುವಲ್ಲಿ
ಸಾತ್ವಿಕ ಮಾರ್ಗವನ್ನು, ನ್ಯಾಯ ಮಾರ್ಗ, ನೀತಿ ಮಾರ್ಗವನ್ನು ಧರ್ಮದ ಆಸರೆಯಲ್ಲಿ ನೀನು ಮಾಡಿದ್ದೇ ಆದಲ್ಲಿ ನಿನಗೆ ಪಾಪ ಬರುವುದಿಲ್ಲ. ಆದರೆ ಎಷ್ಟೋ ಜನ ನ್ಯಾಯ ರೀತಿಯಲ್ಲಿ ಹೋಗದೆ, ಧರ್ಮ ರೀತಿಯಲ್ಲಿ ಹೋಗದೆ, ಅಧರ್ಮದ ರೀತಿಯಲ್ಲಿ ಹೋಗಿ ಶಾರ್ಟ್ ಕಟ್ಟಲ್ಲಿ ಶ್ರೀಮಂತನಾಗಬೇಕು ಅಂತ ಹೇಳಿ ಅನ್ಯಾಯದ ಮಾರ್ಗಗಳನ್ನು ಹಿಡಿತಾ ಇದ್ದಾನೆ. ಪರರಿಗೆ ತೊಂದರೆಯಾದರೂ ಪರವಾಗಿಲ್ಲ, ಪರರು ಮರಣ ಹೊಂದಿದರೂ ಪರವಾಗಿಲ್ಲ, ಅವರಿಗೆ ಎಷ್ಟೇ ಒಂದು ತೊಂದರೆ ಆದರೂ ಪರವಾಗಿಲ್ಲ, ನಾನು ಸಂತೋಷವಾಗಿ ಇರಬೇಕು ಎಂಬುವಂತಹ ಸ್ವಾರ್ಥ ಬುದ್ಧಿಯಿಂದ ಈ ಒಂದು ಪಾಪವು ಘಟಿಸುತ್ತದೆ. ಈ ಒಂದು ತಪ್ಪು ಕೆಲಸಗಳು ಘಟಿಸುತ್ತಾ ಹೋಗುತ್ತೆ. ನೋಡಿ, ಈ ಪಾಪ ಬುದ್ಧಿ ಆದರೂ ಭಗವಂತ ಯಾಕೆ ಇಟ್ಟ ಅಂತ ಹೇಳಿದ್ರೆ, ನಾನು ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಪುಣ್ಯಾತ್ಮನನ್ನು ನೀವು ನೆನೆಯಬೇಕಾದರೆ, ಗುರುತಿಸಬೇಕಾದರೆ ಪಾಪಿಷ್ಠನಿರಬೇಕಾಗತ್ತೆ, ದೇವನಿರಬೇಕಾದರೆ ರಾಕ್ಷಸರು ಇರಬೇಕಾಗ್ತದೆ. ಹಾಗೆ ಬಿಸಿಲಿನ ಒಂದು ಬೇಗೆ ನಿಮಗೆ ಅರ್ಥ ಆಗಬೇಕಾದ್ರೆ ನೆರಳಿರಬೇಕಾಗ್ತದೆ, ನೆರಳಿನ ಬೆಲೆ ಗೊತ್ತಾಗಬೇಕು ಅಂದರೆ ಬಿಸಿಲಿರಬೇಕಾಗತ್ತೆ. ಹೀಗೆ ಭಗವಂತನ ಸೃಷ್ಟಿಯಲ್ಲಿ ಇದೆಲ್ಲವೂ ಕೂಡ ಇದೆ. ನೋಡಿ, ಹೇಗೆ ನೀವು ಸಿಹಿ ಪದಾರ್ಥಗಳು ಇರುತ್ತದೆಯೋ ಹಾಗೆ ಖಾರದ ಪುಡಿಯೂ ಕೂಡ ಇರುತ್ತದೆ. ಅಂದರೆ ಮೆಣಸಿನಕಾಯಿ ಪುಡಿಯೂ ಕೂಡ ಇರುತ್ತದೆ. ಅದು ತಿಂದರೆ ಬಹಳ ಖಾರ ಆಗ್ತದೆ. ಹಾಗೆ ಬಟ್ ಗೊತ್ತಾಗೋದಿಲ್ಲ ಜನಕ್ಕೆ ಸಿಹಿ ಇದೆ ಅಂತ ತಿಳ್ತಾ ಕೊನೆಗೆ ಶುಗರನ್ನು ಬರೆಸ್ಕೊಳ್ತಾರೆ, ಥೈರಾಯ್ಡ್ ಬರುತ್ತೆ. ಹಾಗೆ ಯೌವನದಲ್ಲಿ ಇದ್ದಾಗ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಚೆನ್ನಾಗಿದೆ, ಸುಂದರವಾಗಿದೆ, ಇದನ್ನು ಭೋಗಿಸಬೇಕು, ಇದನ್ನು ನಾನು ಅನುಭವಿಸಬೇಕು ಅಂತ ಹೇಳಿ ಎಲ್ಲ ಭೋಗ ಜೀವನವನ್ನು ನಡೆಸಲಿಕ್ಕೆ ಯೌವನದಲ್ಲಿ ಮಾಡ್ತಾನೆ. ಆದರೆ ತದನಂತರ ವಯಸ್ಸಾದ ನಂತರ ಆತನಿಗೆ ಆ ಭೋಗದ ಜೀವನವೇ ಕಾಯಿಲೆಯನ್ನು ತಂದು ಕೊಡುತ್ತೆ ಎಂಬುದನ್ನು ಮರೆತು ಬಿಡ್ತಾನೆ. ಸೊ ಅತಿಯಾದಂತಹ ಭೋಗ, ಅತಿಯಾದ ರತಿಯು ಸಪ್ಪೆ ಮತ್ತು ಅಮೃತವು ವಿಷಕ್ಕೆ ಸಮಾನ ಅಂದ ಹಾಗೆ ಅತಿಯಾದಂತಹ ಭೋಗದ ಲೋಲುಪತೆಯ ಜೀವನವು ನಮಗೆ ಪಾಪದ ರೂಪದಲ್ಲಿ ಕಾಯಿಲೆಯನ್ನು ತಂದು ಕೊಟ್ಟು ಬಿಡುತ್ತದೆ. ಸೊ ಇಂತಹ ಕಾಯಿಲೆಗಳು ಬಂದಾಗ ನಾವು ಯೌವನಾವಸ್ಥೆಯಲ್ಲಿ ಅದು ಗೊತ್ತಾಗೋದಿಲ್ಲ, ವಯಸ್ಸಾದಂತೆ ಅದನ್ನೆಲ್ಲವನ್ನು ನಾವು ಅನುಭವಿಸುತ್ತೀರಬೇಕಾಗ್ತದೆ. ನೋಡಿ, ಶ್ರೀರಾಮಕೃಷ್ಣ ಪರಮಹಂಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡುವ ಮುಖಾಂತರ, ಅಂದರೆ ಈ ಕಾಳಿ ದೇವಸ್ಥಾನದಲ್ಲಿ ಅಡಿಗೆಗೆ ಉರುಟು ಸೌದೆ ಉಪಯೋಗಿಸುವುದನ್ನು ನಾನು ನೋಡಿದ್ದೇನೆ. ಆ ಹಸಿ ಸೌದೆ ಅಂತ, ಉರುಟು ಸೌದೆ ಅಂದರೆ ಹಸಿ ಸೌದೆ ಅಂದರೆ ನೆಂದಿರುವಂತಹ ಸೌದೆ. ಅದು ಅಷ್ಟಾಗಿ ನೆಂದಿರುವ ರೀತಿಯಲ್ಲಿ ಕಾಣಿಸದೆ ಹೋದರೂ ಅದು ಆ ಒಲೆಗೆ ಇಟ್ಟಾಗ ಮೊದಲು ಸೌದೆ ನೆನೆದಿದ್ದರೂ ಕೂಡ ಅದು ಚೆನ್ನಾಗಿ ಉರಿಯುತ್ತದೆ. ಚೆನ್ನಾಗಿ ಉರಿತಾ ಅದರಲ್ಲಿ ನೀರಿರುವ ಹಾಗೆ ತೋರುವುದಿಲ್ಲ. ಆದರೆ ಸಾಕಾದಷ್ಟು ಉರಿಯುವುದರೊಳಗೆ ನೀರು ಅದರ ತುದಿಗೆ ಬಂದಿರುತ್ತದೆ, ಅಂದರೆ ಸೌದೆಯ ತುದಿಗೆ ಬಂದಿರುತ್ತೆ. ಕೊನೆಗೆ ಅದು ಚೊಯ್ ಅಂತೇಳಿ ನೀರು ಆ ಬೆಂಕಿಗೆ ಬಿದ್ದು ಇಡೀ ಬೆಂಕಿಯನ್ನೇ ಆರಿಸಿಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ನಮ್ಮ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಭೀಭತ್ಸ್ವ, ಅಹಂಕಾರದಿಂದ ನಾವು ಸಂಗ್ರಹಿಸಿದಂತಹ ಪಾಪದ ಕೃತ್ಯವು ನಮ್ಮಲ್ಲಿ ಇರುತ್ತೆ. ಅದು ನಮಗೆ ಗೊತ್ತಾಗೋದೇ ಇಲ್ಲ ಯೌವನದಲ್ಲಿ ಇದ್ದಾಗ. ಅದನ್ನು ಹೇಗೆ ನೆನೆದ ಸೌದೆಯು ಬೆಂಕಿಯನ್ನು ಉರಿಸ್ತಾ ಇರುತ್ತೋ ಹಾಗೆ ಯೌವನದಲ್ಲಿ ನಾವು ಆ ಒಂದು ಅಳಿದುಳಿದ ಪುಣ್ಯದ ಪಾಕದ ಫಲವನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಕೊನೆಗೆ ವಯಸ್ಸಾದಂಗೆ ಉರಿತಾ ಸೌದೆಯಲ್ಲಿ ಇರ್ತಕ್ಕಂತಹ ನೀರಿನ ಅಂಶವು ಹೇಗೆ ಸೌದೆಯ ಕೊನೆಗೆ ಬಂದು ಕೊನೆಗೆ ಚೊಯ್ ಅಂತ ನೀರು ಬಿದ್ದು ಆ ಒಲೆಯನ್ನೇ ಆರಿಸಿಬಿಡುತ್ತದೋ ಹಾಗೆಯೇ ಈ ರೋಗಗ್ರಸ್ತ ಮನುಷ್ಯನು ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಡುತ್ತಾನೆ. ಮತ್ತು ಅಂತ್ಯವನ್ನು ತುಂಬ ದುಸ್ಸರ ಮಾಡಿಕೊಳ್ಳುತ್ತಾನೆ ಮತ್ತು ತುಂಬ ನೆರಳುವಂತೆ ಮಾಡಿಕೊಳ್ಳುತ್ತಾನೆ. ಏಕೆ ಇದು ಬೇಕು? ಇದೆಲ್ಲ ಯಾಕೆ ಬರುತ್ತೆ? ಈ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳು, ಅರಿಷಡ್ವರ್ಗಗಳು ಇದೆಲ್ಲವೂ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಾನು ದೇಹ, ಈ ದೇಹವೇ ನಾನು ಎಂದು ಭಾವಿಸಿ ಈ ದೇಹವನ್ನು ಚೆನ್ನಾಗಿ ಇಡಬೇಕು ಅಂತ ಹೇಳಿ ಇದನ್ನು ಸಿಂಗರಿಸ್ತಾ ಇದಕ್ಕೆ ಬೇಕಾದಂತಹ ಎಲ್ಲ ಭೋಗಗಳನ್ನು ಕೊಡುವ, ಸಪ್ಲೈ ಮಾಡುವ ರೀತಿಯಲ್ಲಿ ಮನುಷ್ಯ ಹೋಗ್ತಾನೆ. ಈ ಎಲ್ಲದಕ್ಕೂ ಕಾರಣ ದೇಹ ಬುದ್ಧಿ, ಉಪಾಧಿಯೇ ನಾನು, ಈ ದೇಹವೇ ನಾನು ಎಂದು ತಿಳಿದುಕೊಳ್ಳುವುದೇ ಆಗಿದೆ. ಇದನ್ನು
ನಾವು ನೋಡಿಕೊಳ್ತಾ ಹೋಗ್ತಾ ಏನಾಗುತ್ತೆ, ಈ ಒಂದು ಕಾಮ ಕ್ರೋಧಗಳಲ್ಲಿ ನಾವು ಬೀಳ್ತೇವೆ. ಇದರಿಂದ ಪಾಪ ಬುದ್ಧಿಯು ಬರುತ್ತದೆ, ಪಾಪ ಕೃತ್ಯವೂ ಬರುತ್ತದೆ. ನಾನು ನನ್ನದು ನನ್ನಿಂದಲೇ ಎಂಬುವಂತಹ ಸ್ವಾರ್ಥ ಬುದ್ಧಿಯು ನಮ್ಮನ್ನು ಪಾಪ ಕೃತ್ಯಗಳಲ್ಲಿ ಈಡಾಗುವಂತೆ ಮಾಡುತ್ತದೆ ಮತ್ತು ಪ್ರಚೋದಿಸುತ್ತದೆ. ಆದ್ದರಿಂದ ಈ ಒಂದು ನಾನು ನನ್ನದು ನಾನೇ ಎಂಬುವಂತಹ ಅಹಂಕಾರಗಳನ್ನು ಮಮಕಾರಗಳನ್ನು ಕಳೆದುಕೊಳ್ಳುತ್ತಾ ಪರಮಾತ್ಮನಲ್ಲಿ ನಾವು ಧ್ಯಾನಸಕ್ತರಾಗಿ ಈ ಒಂದು ತಾಮಸಿಕ ಗುಣಗಳನ್ನು ಬಿಟ್ಟು ರಜೋಗುಣಗಳನ್ನು ನಿಲ್ಲಿಸಿ ಸಾತ್ವಿಕ ಪ್ರಧಾನರಾಗಿದ್ದಾಗ, ಸಾತ್ವಿಕ ಪ್ರಿಡಾಮಿನೆಂಟ್ ಸಾತ್ವಿಕತೆಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನಾನೇನಿಲ್ಲಪ್ಪ ಎಲ್ಲವೂ ನೀನೇ ಎಲ್ಲವೂ, ನಿನ್ನಿಂದಲೇ ಎಲ್ಲವೂ ಎಂಬುದನ್ನು ಅರಿತು ಯಾರು ಶರಣಾಗತರಾಗಿ ಪರಮಾತ್ಮನಲ್ಲಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆಯೋ, ಈ ಯಾವ ಪಾಪ ಬುದ್ಧಿಯ ಚಿಂತನೆಗಳನ್ನು ಆಲೋಚನೆಗಳನ್ನು ಮಾಡದೆ ಈ ಎಲ್ಲ ತಮ್ಮ ಚಿಂತನೆಗಳೆಲ್ಲವನ್ನೂ ಕೂಡ ಚಿನ್ಮಯನಾದಂತಹ ಆ ಪರಮಾತ್ಮನಲ್ಲಿ ನೆಲೆಸುತ್ತದೋ ಮಾಡಿಕೊಳ್ಳುತ್ತಾರೋ ಅಂತಹ ಸರ್ವ ಚಿಂತನೆಗಳನ್ನು ಕೂಡ ಚಿನ್ಮಯನ ಪಾದಾರವಿಂದಗಳಲ್ಲಿ ಯಾರು ಹಾಕುತ್ತಾರೋ ಅಂತಹವರ ಚಿಂತನೆಗಳನ್ನು ದೂರ ಮಾಡಲು ಚಿನ್ಮಯನಿದ್ದಾನೆ. ಆತನು ನಮ್ಮ ಪಾಪ ಬುದ್ಧಿಯನ್ನು ಕ್ಷಯಿಸುತ್ತಾನೆ. ಪಾಪ ಬುದ್ಧಿಯಿಂದ ನಾವು ಪಾರಾಗಲಿಕ್ಕೆ ಆತನು ನಮಗೆ ಸಹಾಯವನ್ನು ಮಾಡಿ ಆತನ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಬೀರ್ತಾನೆ ಅಂತ ಹೇಳ್ತಾ, ಆ ಒಂದು ಚಿನ್ಮಯನಾದಂತಹ ಚಿನ್ಮಯ ಮೂರ್ತಿಯನ್ನು ನೆನಿತಾ ನಾವು ಈ ಪಾಪ ಬುದ್ಧಿಯನ್ನು ನಮಗೆ ಬಿಡಿಸಿಕೊಟ್ಟು ನಮ್ಮನ್ನು ಒಳ್ಳೆ ದಾರಿಗೆ ಕರೆದುಕೊಂಡು ಹೋಗುವಂತ ಹೇಳ್ತಾ, ನನ್ನ ಕುಟುಂಬದವರನ್ನು ಹಾಗೂ ನಿಮ್ಮೆಲ್ಲರ ಕುಟುಂಬದವರ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತೇನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಕಳೆಯೋ ಲಕ್ಷ್ಮಿ ನಲ್ಲನಿದ್ದಾನೆ, ಲಕ್ಷ್ಮೀ ನಲ್ಲನಿದ್ದಾನೆ, ಲಕ್ಷ್ಮೀ ಕಾಂತನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಲಕ್ಷ್ಮೀ ಕಾಂತನಿದ್ದಾನೆ, ಲಕ್ಷ್ಮೀ ಕಾಂತನಿದ್ದಾನೆ, ಲಕ್ಷ್ಮೀ ಕಾಂತನಿದ್ದಾನೆ. ಎಳ್ಳು ಮನೆಯ ಮುಳ್ಳು ಕೊನೆಯ ಎಲ್ಲೂ ಬಿಡದೆ ಒಳಗೆ ಹೊರಗೆ, ಎಳ್ಳು ಮೊನೆಯ ಮುಳ್ಳು ಕೊನೆಯ ಎಲ್ಲೂ ಬಿಡದೆ ಒಳಗೆ ಹೊರಗೆ, ಎಲ್ಲ ಠಾವಿನಲ್ಲೂ ಲಕ್ಷ್ಮೀ ನಲ್ಲನಿದ್ದಾನೆ, ಲಕ್ಷ್ಮೀ ನಲ್ಲನಿದ್ದಾನೆ, ಲಕ್ಷ್ಮೀ ನಲ್ಲನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಲಕ್ಷ್ಮೀ ಕಾಂತನಿದ್ದಾನೆ, ಲಕ್ಷ್ಮೀ ಕಾಂತನಿದ್ದಾನೆ. ಅಂದು ನಿನ್ನ ಸಲಹಿದರ್ಯಾರು ಇಂದು ನಿನ್ನ ಸಲಹುವರ್ಯಾರು, ಅಂದು ನಿನ್ನ ಸಲಹಿದರ್ಯಾರು ಇಂದು ನಿನ್ನ ಸಲಹುವರ್ಯಾರು, ಅಂದಿಂದಿಂದಿಗೂ ಎಂದಿಗೂ ಗರುಡ ವಾಹನನಿದ್ದಾನೆ, ಗರುಡ ವಾಹನನಿದ್ದಾನೆ, ಸುಖ ಚನ್ಮಯ ಚಿನ್ಮೂರ್ತಿಯಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಲಕ್ಷ್ಮೀ ಕಾಂತನಿದ್ದಾನೆ, ಲಕ್ಷ್ಮೀ ಕಾಂತನಿದ್ದಾನೆ, ಗರುಡ ವಾಹನನಿದ್ದಾನೆ. ನಾನು ನೀನು ಎಂಬ ಹುಭಯಹೀನ ಗುಣಗಳೆಲ್ಲ ಕಳೆದು, ನಾನು ನೀನು ಎಂಬ ಹುಭಯ ಗುಣಗಳೆಲ್ಲ ಹೀನ ಗುಣಗಳೆಲ್ಲ ಕಳೆದು, ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ, ಲಕ್ಷ್ಮೀ ಕಾಂತನಿದ್ದಾನೆ, ಲಕ್ಷ್ಮೀ ವಲ್ಲಭನಿದ್ದಾನೆ, ಗರುಡ ವಾಹನನಿದ್ದಾನೆ, ಸುಖ ಪೂರ್ಣನಿದ್ದಾನೆ.
ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸೋ ಲಕ್ಷ್ಮೀಕಾಂತನಿದ್ದಾನೆ, ಲಕ್ಷ್ಮೀಕಾಂತನಿದ್ದಾನೆ, ಗರುಡ ವಾಹನನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ, ಲಕ್ಷ್ಮೀ ವಾಹನನಿದ್ದಾನೆ, ಗರುಡ ವಾಹನನಿದ್ದಾನೆ, ಲಕ್ಷ್ಮೀಕಾಂತನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ. ನೋಡಿ, ನಮ್ಮ ಚಿಂತೆಯನ್ನು ಕಳೆಯಲು ಲಕ್ಷ್ಮೀಕಾಂತನಿದ್ದಾನೆ. ಆ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಬೀಳಲಿ. ಅಂತಹ ಅವನ ಪತಿಯಾದಂತಹ ಲಕ್ಷ್ಮೀಕಾಂತನ ಕೃಪೆ ನಿಮ್ಮ ಮೇಲಾಗಲಿ. ಮತ್ತು ಆ ಒಂದು ಗರುಡ ವಾಹನನ ಕೃಪೆಯು ನಿಮಗೆ ಆಗಲಿ. ಸುಖ ಸಂಪೂರ್ಣವನ್ನು ನೀಡುವಂತಹ ಆ ಚಿನ್ಮಯನ ಕೃಪೆ ನಿಮಗಾಗಲಿ. ಲಕ್ಷ್ಮೀ ವಲ್ಲಭನ ಕೃಪೆ ನಿಮಗಾಗಲಿ. ಈ ಒಂದು ಜ್ಞಾನವನ್ನು ನೀಡಿದ ಸುಖ ಸಂಪೂರ್ಣಗಳನ್ನು ಕೊಡುವಂತಹ ಅವನ ಕೃಪೆ ನಿಮ್ಮ ಮೇಲಾಗಲಿ ಅಂತ ಹೇಳ್ತಾ, ಅಂದು ನಮ್ಮನ್ನು ಸಲಹಿದವನು ಆತನೇ, ಇಂದು ನಮ್ಮನ್ನು ಸಲಹುತ್ತಿರುವವನು ಆತನೇ. ಮನಸ್ಸಿನ ಹೃದಯದ ಒಳಗಡೆ ಇದ್ದು ನಮ್ಮ ಜಠರಾಗ್ನಿಯಾಗಿ ಹೃದಯದ ಬಡಿತವನ್ನು ಬಡಿಯುತ್ತಿರುವವನು, ರಕ್ತ ನರನಾಡಿಗಳಲ್ಲಿ ರಕ್ತವನ್ನು ಹರಿಸುತ್ತಿರುವವನು, ಪಚನ ಕ್ರಿಯೆಗಳನ್ನು ಮಾಡುತ್ತಿರುವವನು, ಸಾಕಷ್ಟು ಕ್ರಿಯೆಗಳನ್ನು ಉದರದಲ್ಲಿ ಇದು ಮಾಡುವಂತಹ ಉದರ ನಾರಾಯಣನು ಕೂಡ ಆತನೇ ಆಗಿದ್ದಾನೆ. ಸೊ ಇದೆಲ್ಲವ ಮಾಡುತ್ತಿರುವವನು ಪರಮಾತ್ಮನಿದ್ದಾನೆ, ಸಕಲವನ್ನು ಮಾಡುತ್ತಿರುವವನು ಆತನೇ ಆಗಿದ್ದಾನೆ. ನಾನೇನೂ ಮಾಡ್ತಾ ಇಲ್ಲ ಎಂಬುವಂತಹ ಭಾವನೆಯನ್ನು ತೊರೆದು ಸಂಪೂರ್ಣ ಶರಣಾಗತರಾಗಿ ಆ ಚಿನ್ಮಯನ ಒಂದು ಕೃಪೆ ಕಟಾಕ್ಷಕ್ಕೆ ನೀವು ನಿಮ್ಮ ಕುಟುಂಬದವರೆಲ್ಲರೂ ಭಾಗಿಯಾಗಲಿ ಅಂತ ಹೇಳ್ತಾ, ಆ ಪರಮಾತ್ಮನನ್ನು ನೆನೆಯುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಆದಲ್ಲಿ ಇಂತಹ ವಿಚಾರಧಾರೆಗಳು ನಿಮ್ಮ ಸುತ್ತಮುತ್ತಲಿರುವ ಸ್ನೇಹಿತರಿಗೆ, ಬಂಧುಗಳಿಗೆ, ಬಳಗದವರಿಗೆ ಪ್ರತಿಯೊಬ್ಬರಿಗೂ ಸೇರಬೇಕು ಅಂತ ಗೊತ್ತಿದ್ದೆ ಆದಲ್ಲಿ ಅಥವಾ ಅಂದ್ಕೊಂಡಿದ್ದೆ ಆದಲ್ಲಿ ನೀವು ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮಗೆ ಗೊತ್ತಿರೋ ರೀತಿಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.